ಆತ್ಮೀಯ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಗಿನ ಶರದೃತು ಕಾರ್ತೀಕ ಶುದ್ಧ ಚತುರ್ದಶಿ ಮಂಗಳವಾರ. ದಿನಾಂಕ 4/11/2025. ತಿಥಿ ಬಂದು ಚತುರ್ದಶಿ ಇರ್ತದೆ, ರಾತ್ರಿ 9 ಗಂಟೆ 14 ನಿಮಿಷವರೆಗೂ. ನಕ್ಷತ್ರ ಬಂದು ರೇವತಿ ಇರ್ತದೆ, ಅದು ಹಗಲು 11:30 ಇರ್ತದೆ. ಯೋಗ ಬಂದು ವಜ್ರ ಇರ್ತದೆ, ಕರ್ಣ ಬಂದು ಗರಜೆ ಇರ್ತದೆ. ಇನ್ನು ದ್ವಾದಶ ರಾಶಿಗಳ ಗೋಚರಕ್ಕೆ ಸಂಬಂಧಿಸಿದಂತೆ ಮೇಷರಾಶಿಯವರಿಗೆ ಎಲ್ಲ ರೀತಿಯ ವ್ಯಾಪಾರಿಗಳಿಗೆ ಉತ್ತಮವಾದ ದಿನ. ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಿಕೆ, ಕಾರ್ಮಿಕರಿಗೆ ಶುಭ ದಿನ, ರೈತರಿಗೆ ಅಧಿಕ ಕೆಲಸದ ಹೊರೆ, ಸಿದ್ಧ ವಸ್ತುಗಳ ವ್ಯಾಪಾರಿಗೆ ಶುಭ ದಿನ, ವಿದ್ಯಾರ್ಥಿಗಳಿಗಂತೂ ಅತ್ಯಂತ ಶುಭಕರವಾದ ದಿನ ಆಗಿರ್ತದೆ. ಸಿದ್ಧ ವಸ್ತುಗಳನ್ನು ಮಾಡ್ತಕ್ಕಂಥವ್ರು ಅಂದರೆ ರೆಡಿಮೇಡ್ ಅಂದ್ರೇನೋ, ತಿಂಡಿ ಆದರೂ ಆಗ್ಬೋದು, ಬಟ್ಟೆ ಹಾಕಿದ್ರೆ ಯಾವುದಾದ್ರೂ ಆಗ್ಬೋದು, ರೆಡಿಮೇಡ್ ವಸ್ತುಗಳ ಮಾಡೋರಿಗೆ ಭಾಳ ಶುಭಕರವಾದ ದಿನ ಇರ್ತದೆ. ನೀವು ಶುಭ ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ಆದ್ಮೇಲೆ ದಕ್ಷಿಣ ಅದೃಷ್ಟ ದಿಕ್ಕು, ಕಪ್ಪು ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಚೇತರಿಕೆ, ಉದ್ಯೋಗ ಪ್ರಗತಿ, ವ್ಯಾಪಾರ ವ್ಯವಹಾರಗಳಲ್ಲಿ ಮುನ್ನಡೆ, ಹೊಸದಾಗಿ ವ್ಯಾಪಾರಗಳು ಉದ್ಯಮ ಮಾಡಿರ್ತಾರೆ ಅಂಥವ್ರಿಗೆ ಶುಭ ದಿನ ಆಗಿರ್ತದೆ. ದಿನಗೂಲಿ ನೌಕರಿಗೆ ಶುಭಾಶಯಗಳಿರ್ತದೆ. ಅದೇ ರೀತಿಯಲ್ಲಿ ಔಷಧ ವ್ಯಾಪಾರ ಏನು ಮಾಡ್ತಾರೆ ಅವರಿಗೆಲ್ಲರಿಗೂ ಶುಭ ದಿನವಾಗಿರ್ತದೆ. ಪರಮೇಶ್ವರನ ಧ್ಯಾನ ಮಾಡಿ. ನೀವು 4 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಅದೇ ರೀತಿಯಲ್ಲಿ ಮತ್ತೆ ಮಿಥುನ ರಾಶಿಗೆ ಬಂದಾಗ ವೃಷಭದಿಂದ ನೋಡಿ, ಸಾಲ ವಸೂಲಾತಿಯಲ್ಲಿ ಪ್ರಗತಿ. ಅಂದರೆ ಯಾರಿಗಾದ್ರೂ ಸಾಲ ಕೊಟ್ಟಿದ್ರೆ ಇವತ್ತು ಸ್ವಲ್ಪ ಅದು ವಸೂಲಿ ಆಗ್ತದೆ. ಸ್ನೇಹಿತರ ಭೇಟಿ, ಕುಟುಂಬದಲ್ಲಿ ಸಂತಸದ ವಾತಾವರಣ. ಅದೇ ರೀತಿಯಲ್ಲಿ ಈ ಸರ್ಕಾರಿ ನೌಕರರಿಗೆ ಶುಭ. ಅದೇ ರೀತಿಯಲ್ಲಿ ರೈತರಿಗೆ ಆಶಾದಾಯಕವಾದ ದಿನ ಆಗಿರ್ತದೆ. ಇದು ರೈತ ಕಾರ್ಮಿಕರಿಗೆ ಶುಭವಾಗಿರ್ತದೆ. ಹಣ್ಣಿನ ವ್ಯಾಪಾರಿಗಳಿಗೆ ಶುಭ ದಿನ ಆಗಿರ್ತದೆ. ಗಣಪತಿ ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೇರಳೆ, ಅದೃಷ್ಟ ಬಣ್ಣ. ಮಿಥುನ ರಾಶಿಯಿಂದ ಕರ್ಕಾಟಕಕ್ಕೆ ಬಂದಾಗ ಆತ್ಮೀಯರೇ, ಕರ್ಕಾಟಕ ರಾಶಿಯವರಿಗೆ ನೂತನ ವ್ಯಾಪಾರ ಚಿಂತೆ, ಹಿರಿಯರಿಂದ ಸಲಹೆ, ಕುಟುಂಬದಲ್ಲಿ ಸಹಕಾರ, ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕರಕುಶಲ ತರಬೇತಿ ಪಡೆದ IT ಡಿಪ್ಲೊಮಾ ಮಾಡ್ತಾ ಇರ್ತಾರಲ್ಲ ಅಂಥವರಿಗೆ ಇವತ್ತು ಶುಭ ದಿನವಾಗಿರ್ತದೆ. ರೈತರಲ್ಲಿ ಸ್ವಲ್ಪ ಅಶಾಂತಿ ಇರ್ತದೆ. ಅಧಿಕಾರಿಗಳಿಗೆ ಶುಭ ಇರ್ತದೆ. ಈ ಸಿಮೆಂಟ್ ವ್ಯಾಪಾರ ಮಾಡೋರು, ಸ್ಟೀಲು, ಎಲೆಕ್ಟ್ರಿಕಲ್ ಸಾಮಾನು, ಪ್ಲಾಸ್ಟಿಕ್ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ. ಗುರುಸ್ಮರಣೆ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು, ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಆಚೆಗೆ ಸಿಂಹರಾಶಿಗೆ ಬಂದಾಗ ಸಿಂಹರಾಶಿಯವರಿಗೆ ಮನೆಯಲ್ಲಿ ಅಶಾಂತಿ, ವ್ಯವಹಾರಗಳಲ್ಲಿ ತೊಡಕು, ಹಣಕಾಸಿನ ಒಳಹರಿವಿನಲ್ಲಿ ವ್ಯತ್ಯಯ, ನೌಕರರಿಗೆ ಆಶಾದಾಯಕವಾದ ದಿನ, ಅಧಿಕಾರಿಗಳಲ್ಲಿ ಮಾನಸಿಕ ಚಿಂತೆ. ಚಿನ್ನ, ಬೆಳ್ಳಿ, ವಜ್ರ ಇದನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯದು. ನೀವು ಇದನ್ನು ಗೋವಿನ ಪೂಜೆ ಮಾಡಿ. ನೀವು ಹಸುವಿಗೆ ಯಾವುದಾದ್ರು ಒಂದು ಒಳ್ಳೆಯ ಜಾಗದಲ್ಲಿ ನೋಡಿ ಹಸುಗೆ ಪೂಜೆ ಮಾಡಿ. ಅದಕ್ಕೆ ಸ್ವಲ್ಪ ಬೆಲ್ಲನೋ ಬಾಳೆಹಣ್ಣನೋ ಸಾಧ್ಯವಾದರೆ ಊಟದ ಎಲೆಯಲ್ಲಿ ಊಟ ಇಟ್ಕೊಂಡು ಹೋಗಿ ಕೊಡಿ, ಅದರಿಂದ ಒಳ್ಳೆಯದಾಗ್ತದೆ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕೆಂಪು ಬಣ್ಣ ಅದೃಷ್ಟದ ಬಣ್ಣ. ಆದ್ಮೇಲೆ ಅಲ್ಲಿಂದ ಮುಂದೆಗೆ ಬಂದಾಗ ಕನ್ಯಾ ರಾಶಿಯಲ್ಲಿ ಈ ದಿನ ಒತ್ತಡಗಳು ಹೆಚ್ಚು, ಟೆನ್ಷನ್ಗಳು ಜಾಸ್ತಿ, ವೃಥಾ ತಿರುಗಾಟ, ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದಯುತ ದಿನ. ನಾವು ಕುಟುಂಬದಲ್ಲೆಲ್ಲರೂ ಸಹಕರಿಸ್ತಾರೆ ಮಾಡ್ತಕ್ಕಂಥ ಕೆಲಸಗಳಿಗೆ. ಮಕ್ಕಳಿಂದ ಶುಭ ಸುದ್ದಿ. ವಿದ್ಯಾರ್ಥಿಗಳಲ್ಲಿ ಮಾತ್ರ ಅಲ್ಪ ಪ್ರಗತಿ. ನಿರುದ್ಯೋಗಿಗಳಿಗೆ ಈ ದಿನ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ. ಹಾಲು, ತರಕಾರಿ, ಹೂವು, ಹಣ್ಣು ಮಾರ್ತಕ್ಕಂಥವ್ರಿಗೆ ಶುಭಕರವಾದ ದಿನ. ಶಿವನಾಮ ಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಹಳದಿ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ. ಆದ್ಮೇಲೆ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಈ ತುಲಾರಾಶಿಯಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ಇವತ್ತು ವ್ಯಾಪಾರಗಳಲ್ಲಿ ವ್ಯತ್ಯಯ, ಕಾರ್ಯಕ್ಷೇತ್ರದಲ್ಲಿ ಭಿನ್ನಾಭಿಪ್ರಾಯ, ಹಿತಶತ್ರುಗಳ ಕಾಟ ಇವರಿಗೆ. ರೇಷ್ಮೆ ಬೆಳೆಗಾರರಿಗೆ ಶುಭ ದಿನ, ಕೂಲಿ ಕಾರ್ಮಿಕರಿಗೆ ಶುಭ ದಿನ, ಹಣಕಾಸು ಸ್ಥಿರತೆ ಇರ್ತದೆ ನಿಮಗೆ ಈ ದಿನ. ಜವಳಿ, ಗಾರ್ಮೆಂಟ್ಸು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯದಾದ ಲಾಭ ಇರ್ತದೆ. ಲಕ್ಷ್ಮೀ ವೆಂಕಟರಮಣನ ಧ್ಯಾನ ಮಾಡಿ. 3 ಬೇರೆ ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಬಂಧು ಮಿತ್ರರ ಆಗಮನದಿಂದ ಲಾಭ, ನಿಂತು ಹೋಗಿರ್ತಕ್ಕಂಥ ಕಾರ್ಯಗಳು
ಪುನರುದ್ಧರಣೆ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ಚಿಂತೆ. ಕೃಷಿಕರಿಗೆ ಹಾಗೂ ಕೃಷಿ ಕಾರ್ಮಿಕರಿಗೆ ಶುಭ ದಿನ, ವಿದ್ಯಾರ್ಥಿಗಳಿಗೆ ಪ್ರಗತಿ, ವೈದ್ಯರಿಗೆ ಶುಭ ದಿನ. ನೀವು ಶನಿ ಮಹಾತ್ಮನು ಮತ್ತು ಅಂಗಾರಕನು ಇಬ್ಬರನ್ನ ಪ್ರಾರ್ಥನೆ ಮಾಡ್ಕೋಬೇಕು. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಆಚೆಗೆ ಧನುಸ್ ರಾಶಿಗೆ ಬಂದಾಗ, ಧನುಸ್ ರಾಶಿಯವರಿಗೆ ಉನ್ನತ ಶಿಕ್ಷಣ ಪಡಿತಾ ಇರ್ತಾರಲ್ಲ ಇವರು, MS MD ಮಾಡ್ತಕ್ಕಂಥ, MA MBA ಮಾಡ್ತಕ್ಕಂಥವ್ರಿಗೆ ಬಹಳ ಶುಭಕರವಾದ ದಿನ. ರೈತರಿಗೆ ಹೂಡಿಕೆಯಲ್ಲಿ ಶುಭ ಸೂಚನೆ, ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಹೈನುಗಾರಿಕೆಯಲ್ಲಿ ರೇಷ್ಮೆ ಕೃಷಿಯಲ್ಲಿರ್ತಕ್ಕಂಥ ರೈತರಿಗೆ ಲಾಭಕರವಾದ ದಿನ. ವಿದ್ಯಾರ್ಥಿಗಳಿಗೆ ಬಹಳ ನೀರಸವಾದ ದಿನ. ವಿದ್ಯಾರ್ಥಿಗಳು ಯಾರೋ ಈ ಧನುಸ್ ರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ಎಮ್ಮೆ ತಮ್ಮನಗಳ ಥರ ಎದ್ದೋಗ್ತಾರೆ, ಆ ಕಡೆ ಕದಲಲ್ಲ ಈ ಕಡೆ ಕದಲಲ್ಲ ಆಗಿಬಿಡುತ್ತದೆ ಅವ್ರ ಕತೆ. ಹಾಲು ಮೊಸರು ತುಪ್ಪ ಈ ಖೋವ ಮಾಡ್ತಕ್ಕಂಥವ್ರು, ಪೇಡಗಳು ಮಾಡ್ತಕ್ಕಂಥವ್ರು ಇವರಿಗೆಲ್ಲ ಬಹಳ ಶುಭಕರವಾದ ದಿನ ಆಗಿರ್ತದೆ. ಸರ್ಪದೇವತೆಗಳನ್ನು ಧ್ಯಾನ ಮಾಡಿ ನಮೋಸು ಸರ್ಪೇಭ್ಯೋ ಏಕೇಚ ಪೃಥ್ವಿ ಮನೋ ಯಂತ್ರಕ್ಕೆ ಸರ್ಪೇಭ್ಯೋ ನಮಃ ಅಂತೇಳಿ ಪ್ರಾರ್ಥನೆ ಮಾಡಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ನೋಡಿ, ಈ ದಿನ ಅನಾರೋಗ್ಯದಿಂದ ಕೆಲಸ ಕಾರ್ಯಗಳು ತೊಡಕಾಗ್ತದೆ, ಸ್ವಲ್ಪ ಏನೋ ನೀರಸ ಇರ್ತದೆ, ದೈಹಿಕವಾಗಿ ಸ್ವಲ್ಪ ಸುಸ್ತಿರ್ತದೆ. ಅದೇ ರೀತಿಯಲ್ಲಿ ಎಲ್ಲ ಕಾರ್ಯಗಳಲ್ಲಿ ಹಿನ್ನಡೆ ಇರ್ತದೆ, ಬಂಧುಗಳ ಮಿಲನ ಆಗ್ತದೆ. ಅನಾರೋಗ್ಯದಿಂದ ಕಾರ್ಯಗಳು ಬಹಳ ಕೆಡ್ತದೆ ಇವತ್ತು. ಈ ಕುಶಲಕರ್ಮಿಗಳಿರ್ತಾರೆ ಅವ್ರಿಗಂತೂ ಸ್ವಲ್ಪ ಶುಭ ಇರ್ತದೆ. ಮಕರ ರಾಶಿಯವ್ರಿಗೆ ಅವರು ಈ ಚೀನಿವಾರರು, ಈ ಕುಂಬಾರರು, ಈ ಕಂಪ್ಯೂಟರ್ ಆಪರೇಟರ್ಸು ಇಂಥವ್ರು ಇರ್ತಾರಲ್ಲ ಅವ್ರಿಗೆಲ್ಲ ಬಹಳ ಒಳ್ಳೆಯ ದಿನ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅಂತೇಳಿ ಸುಬ್ರಹ್ಮಣ್ಯನ ಧ್ಯಾನ ಮಾಡಿ, ನಿಮಗೆ ಒಳ್ಳೆಯದಾಗ್ತದೆ. 2 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕೋ, ಅದೇ ರೀತಿಯಲ್ಲಿ ನೇರಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರುತ್ತೆ ಆತ್ಮೇಲೆ. ಅಲ್ಲಿಂದ ಮುಂದಕ್ಕೆ ಕುಂಭರಾಶಿಯವರೆಗೆ ನೋಡಿ, ವೃತ್ತಿಪರ ವ್ಯಾಪಾರಿಗಳಿಗೆ ಶುಭ, ಪ್ರೊಫೆಷನಲ್ಸ್ ಅವರಿಗೆ ಶುಭ ದಿನ. ಕೃಷಿ ಕಾರ್ಮಿಕರಿಗೆ ಅಧಿಕವಾದ ಲಾಭ, ಮಕ್ಕಳಿಂದ ಶುಭಕರ ಚಿಂತನೆ, ಶತ್ರುಗಳ ಕೆಟ್ಟ ದೃಷ್ಟಿಯಿಂದ ಪಾರಾಗುವಿಕೆ. ಈ ಸರ್ಕಾರಿ ಕೆಲಸಗಳು ಮಾಡ್ತಕ್ಕಂಥವರು, ಅರೆ ಸರ್ಕಾರಿ ಕೆಲಸ ಮಾಡ್ತಕ್ಕಂಥವರು, ನೌಕರರಿಗೆ ಶುಭ ದಿನ. ಈ ದಿನ ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ, ಯಾರು ಕುಂಭರಾಶಿಯವರೆಗೂ ಶುಭ ಇದೆ. ಅದರ ನಿಧಾನಕ್ಕೆ ಬೆಳಗ್ಗೆಯಿಂದ ಹುಷಾರಾಗಿ ಮಾಡ್ಬೇಕು, ಮಧ್ಯಾಹ್ನದ ಮೇಲೆ ಚೇತರಿಕೆ ಆಗ್ತದೆ. ಈ ಕಾಲಭೈರವಾಷ್ಟಕವನ್ನು ಪಠಿಸಿ, ನಿಮಗೆ ಒಳ್ಳೆಯದಾಗ್ತದೆ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಬಿಳಿಯದು ಅದೃಷ್ಟ ಬಣ್ಣ ಆಗಿರುತ್ತದೆ. ಅಲ್ಲಿಂದ ಆತ್ಮೇಲೆ ಮೀನರಾಶಿಗೆ ಬಂದಾಗ ದೈಹಿಕ ಮಾನಸಿಕವಾಗಿ ಶುಭ. ದೈಹಿಕವಾಗೂ ಚೆನ್ನಾಗಿರಲ್ಲ, ಮಾನಸಿಕವಾಗೂ ಚೆನ್ನಾಗಿರಲ್ಲ. ಮೀನರಾಶಿಯವ್ರಿಗೊತ್ತು ಭಾಳ ಹುಷಾರಾಗಿದ್ದು ಆರಾಮಾಗಿ ಅದನ್ನು ಮೇಂಟೈನ್ ಮಾಡ್ಕೊಳ್ಳಿ. ಎಲ್ಲ ಕಾರ್ಯಗಳಲ್ಲಿ ಹಿನ್ನಡೆ, ಯಾವ್ದು ಮಾಡೋಕ್ಕೆ ಹೋದರೂ ಆಗೋದಿಲ್ಲ. ಆದರೂ ಸಹ ಕುಟುಂಬದಲ್ಲಿ ಸಂತಸ ಇರ್ತದೆ, ಆರಾಮಾಗಿ ನೆಮ್ಮದಿಯಾಗಿ ಮನೇಲಿದ್ಬಿಡಿ. ವಿದ್ಯಾರ್ಥಿಗಳಿಗೆ ಶುಭ ದಿನ. ದೈವ ಕಾರ್ಯ ಚಿಂತನೆ, ಸ್ವ ಉದ್ಯೋಗಿಗಳಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡತಕ್ಕಂಥವ್ರಿಗೆ ಲಾಭ. ಈ ಹೋಟೆಲ್ಲು, ಕಾಂಡಿಮೆಂಟ್ಸು, ಚಾಟ್ಸು, ಟೀ ಸ್ಟಾಲ್ಗಳವ್ರಿಗೆ ಒಳ್ಳೆಯ ಲಾಭ ಇರ್ತದೆ ಇವತ್ತು. ನಾಗದೇವತೆಗಳನ್ನು ಸ್ಮರಿಸಿ. 6 ಅದೃಷ್ಟ ಸಂಖ್ಯೆ, ಅದರಲ್ಲಿ ವಾಯುವ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಆದಮೇಲೆ. ಇದು ಈ ದಿನದ 12 ರಾಶಿಗಳ ಗೋಚರ ಫಲಗಳು ಆದಮೇಲೆ. ತಮಗೆಲ್ಲರಿಗೂ ಶುಭವಾಗಲಿ. ಈ ಕಾರ್ತೀಕ ಮಾಸದಲ್ಲಿ ಎಲ್ಲರೂ ಲಕ್ಷ್ಮೀಪ್ರದವಾಗಿರಿ, ಎಲ್ಲರೂ ಸಂತೋಷದಿಂದ, ಎಲ್ಲ ಭಕ್ತಿಪ್ರದವೇ. ಈ ಕಾರ್ತೀಕ ಮಾಸವೆಲ್ಲ ಭಕ್ತಿಪ್ರದವೇ, ಪ್ರತಿ ಸೋಮವಾರವೂ ಹಬ್ಬನೇ. ಅದರ ಮಧ್ಯದಲ್ಲಿ ಬೇರೆ ಬೇರೆ ಬರ್ತಾನೆ ಇರ್ತದೆ. ನೀವೆಲ್ಲರೂ ಈ ಒಂದು ಉತ್ತಮ ದಿನಗಳಲ್ಲಿ ಆ ದೈವ ಪ್ರೇರಣೆಯನ್ನು ಮಾಡಿ, ಆ ದೈವ ಪ್ರೇರಣೆಯಿಂದ ನಿಮಗೆಲ್ಲ ಒಳ್ಳೆಯದಾಗಲಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ತಮ್ಮಲ್ಲಿ ಸವಿನಯವಾಗಿ ವಿನಂತಿ ಮಾಡಿಕೊಳ್ತೇನೆ. ಓಂ ಶ್ರೀ ಸಾಯಿರಾಮ್.